Namaste. I am Renuka Diyar and I am working as an assistant professor in the Government First Grade College, Tumkur. Today, in this video, I am discussing the topic the course of the revolt of 1857. So, as you know, the revolt of 1857 is an important event in the history of India. It is called as the First War of Independence by B.D. Savarkar, and the British called this revolt as a Sipahi mutiny. It has great effect after its end. That is, it marked the end of the British East India Company rule in India, and the government of the administration of India came under the direct rule of the British Crown. Later, it also gave rise to the nationalism, that is the feeling of nationalism. ನೋಡಿ, 1857ರ ದಂಗೆ ಏನಿದೆ ಅದು ಭಾರತದ ಇತಿಹಾಸದಲ್ಲಿ ಒಂದು ಪ್ರಮುಖವಾಗಿರುವಂಥ ಘಟನೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇದನ್ನು ಒಂದು ಕಡೆ ಭಾರತೀಯ ಇತಿಹಾಸಕಾರರು ಇದನ್ನು ಒಂದು ಮಹಾನ್ ದಂಗೆ ಅಂತ ಕರೀತಾರೆ. ಹಾಗೆ ವಿ ಡಿ ಸಾವರ್ಕರ್ ಅವರು ಇದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂಥೇಳಿ ಕರೀತಾರೆ. ಹಾಗೆ ಬ್ರಿಟಿಷರು ಇದನ್ನು ಒಂದು ಸಾಮಾನ್ಯವಾದಂಥ ಸಿಪಾಯಿ ದಂಗೆ ಅಂತ ಹೇಳಿ ಕರೀತಾರೆ. ಬಟ್ ಅದೇನೇ ಆಗಲಿ, ಅದರ ಪರಿಣಾಮ ಇತ್ತಲ್ಲ, ಅದು ನಮಗೆ ಬಹಳ ಮುಖ್ಯವಾಗಿದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಸುಮಾರು 100 ವರ್ಷ 1757ರಿಂದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತಾತ್ಮಕ ವಲಯವನ್ನು ಪ್ರವೇಶ ಮಾಡಿತು. ಸೊ ಇದು 100 ವರ್ಷಗಳು ಆದಮೇಲೆ ಹೆಚ್ಚು ಕಡಿಮೆ 1857ರಲ್ಲಿ ಈ ಒಂದು ಈಸ್ಟ್ ಇಂಡಿಯಾ ಕಂಪನಿ ಈ ದಂಗೆಯ ಪರಿಣಾಮದಿಂದ ತನ್ನ ಆಡಳಿತವನ್ನು ಅದು ಕಳ್ಕೊಳ್ಳುತ್ತೆ. ಅಂದರೆ ಅದು ಕೇವಲ ವ್ಯಾಪಾರಕ್ಕಷ್ಟೇ ಸೀಮಿತವಾಗುತ್ತೆ. ಹಾಗೆಯೇ ಭಾರತದ ಆಡಳಿತ ನೇರವಾಗಿ ಬ್ರಿಟಿಷ್ ಪಾರ್ಲಿಮೆಂಟ್ ಅಥವಾ ಬ್ರಿಟಿಷ್ ಚಕ್ರಾಧಿಪತ್ಯದಿಂದ ನೇರವಾಗಿ ಆಳ್ವಿಕೆಗೆ ಒಳಪಡೋದು ನಾವು ಗಮನಿಸ್ತೀವಿ. ಇನ್ನು ಮುಂದೆ ಭಾರತದಲ್ಲಿ ರಾಷ್ಟ್ರೀಯತೆ ಭಾವನೆಗೂ ಈ ಒಂದು ದಂಗೆ ಕಾರಣವಾಯಿತು ಅನ್ನೋದು ನಾವು ಗಮನಿಸಬೇಕಾಗತ್ತೆ. So many factors, as discussed in the last video, we have discussed many causes that are initiated the revolt. That is, here many factors initiated this revolt. There were political causes, economic causes, socio-religious causes, many causes. But the immediate cause was the incident of cartridges. As you know, in the Barakpur regiment, ಅಲ್ಲಿರುವಂಥ ಸೈನಿಕರು ಏನು ಮಾಡ್ತಾರೆ, ಅಲ್ಲಿ ಹೊಸ ತೋಟಗಳನ್ನು ಬಳಸೋದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಆ ತೋಟಗಳು ತೋಟಗಳ ಮೇಲೆ ಕೊಬ್ಬನ್ನು ಸವರಿರ್ತಾರೆ. ಅಂದರೆ ಅಲ್ಲಿ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿರುವಂಥ ತೋಟಗಳು ಅವಾಗಿರ್ತವೆ. ಅದನ್ನು ಬಳಸಬೇಕು ಅಂತ ಹೇಳಿದಾಗ ಅದನ್ನು ಬಾಯಿಂದ ಅದನ್ನು ತೆಗೆದು ಆ ತೋಟಗಳನ್ನು ಬಳಸಬೇಕಾಗಿರುತ್ತೆ. ಸೊ ಇದನ್ನು ಸಹಜವಾಗಿ ಹಿಂದೂಗಳು ಮತ್ತು ಮುಸ್ಲಿಮರು ಸೈನ್ಯದಲ್ಲಿ ಅಪಾರ ಸಂಖ್ಯೆಯಲ್ಲಿದ್ದಾರೆ, ಅವರು ಅದನ್ನು ಬಳಸೋದಕ್ಕೆ ಏನು ಮಾಡ್ತಾರೆ, ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಮುಸ್ಲಿಮರಿಗೆ ಹಂದಿ ನಿಕೃಷ್ಟ ಪ್ರಾಣಿ ಆದರೆ ಹಿಂದೂಗಳಿಗೆ ಹಸು ಪವಿತ್ರವಾಗಿರುವಂಥ ಪ್ರಾಣಿಯಾಗಿರುತ್ತೆ. ಸೊ ಇದರಿಂದ ಆ ತೋಟಗಳನ್ನು ಬಳಸೋದಕ್ಕೆ ವಿರೋಧ ವ್ಯಕ್ತಪಡಿಸೋದ್ರ ಜೊತೆಗೆ ಏಪ್ರಿಲಲ್ಲಿ, ವಿಶೇಷವಾಗಿ ಏಪ್ರಿಲು 1857ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಆ ಒಂದು ಸೈನ್ಯ ಏನು ಮಾಡುತ್ತೋ ಅಧಿಕಾರಿಗಳ ವಿರುದ್ಧ ತಿರುಗಿ ಬೀಳುತ್ತೆ. ಮಂಗಲ್ ಪಾಂಡೆ ಅದರ ನೇತೃತ್ವವನ್ನು ವಹಿಸ್ತಾನೆ. ಅವನಿಂದ 2 ಅಧಿಕಾರಿಗಳ ಹತ್ಯೆ ಆಗುತ್ತೆ. ಲೆಫ್ಟಿನೆಂಟ್ ಬಾಗ್ ಮತ್ತು ನೀಪ್ ಪೀಟರ್ ಎಂಬ 2 ಬ್ರಿಟಿಷ್ ಅಧಿಕಾರಿಗಳು ಅಲ್ಲಿ ಹತ್ಯೆಗೆ ಒಳಗಾಗ್ತಾರೆ. ತಕ್ಷಣ ಅವನನ್ನು ಬಂಧನಕ್ಕೆ ಒಳಪಡಿಸ್ತಾರೆ. ಮುಂದೆ 8ನೇ ತಾರೀಕು ಏಪ್ರಿಲಲ್ಲಿ ಅವನನ್ನು ಗಲ್ಲಿಗೇರಿಸ್ತಾರೆ. ಅಂದರೆ ಇಲ್ಲಿಂದ ಏನಾಯಿತು ಅಂದರೆ ಅವನ ಅತೃಪ್ತ ವಾತಾವರಣ, ಯಾವಾಗ ಮಂಗಲ್ ಪಾಂಡೆಯನ್ನು ಆ ಒಂದು ನೇಣುಗಂಬಕ್ಕೆ ಏರಿಸ್ತಾರೆ, ಅಲ್ಲಿಂದ ಅತೃಪ್ತ ವಾತಾವರಣ, ವಿಶೇಷವಾಗಿ ಆ ಸಿಪಾಯಿ ಆ ಸೈನ್ಯದ ಒಂದು ಸೈನ್ಯ ಅಲ್ಲಿರುತ್ತೆ, ಆ ಒಂದು ಸೈನ್ಯದ ವಲಯದಲ್ಲಿ ಏನಾಗುತ್ತೆ, ಅತೃಪ್ತಿಯ ವಾತಾವರಣ ಏರ್ಪಡುತ್ತೆ. ಸೊ ಅಗೇನ್ ಇಮ್ಮಿಡಿಯೇಟ್ಲಿ ದ ರಿವೋಲ್ಟ್ ಏನಾಗುತ್ತೆ, ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಎಲ್ಲೆಲ್ಲಿ ಸೈನಿಕರು, ವಿಶೇಷವಾಗಿ ಉತ್ತರ ಭಾರತದಲ್ಲಿ ಎಲ್ಲೆಲ್ಲಿ ಸೈನಿಕರು ಇರ್ತಾರೆ, ಎಲ್ಲರೂ ಈ ಒಂದು ವಿಷಯದಿಂದ ಸಾಕಷ್ಟು ಬೇಸತ್ತು ಹೋಗಿರ್ತಾರೆ. ಬೇರೆ ಬೇರೆ ವಿಷಯಗಳು ಆ ಸೈನ್ಯದಲ್ಲಿ ಅವ್ರು ಸಾಕಷ್ಟು ಅತೃಪ್ತಿ ಇರುತ್ತೆ. ಬರೀ ತೋಟಗಳು ಒಂದೇ ಅಲ್ಲ, ನಾವು ಹಿಂದಿನ ಕ್ಲಾಸಲ್ಲೆಲ್ಲ ಚರ್ಚೆ ಮಾಡಿದ್ದೀವಿ, ಅನೇಕ ಕಾರಣಗಳು ಅಲ್ಲಿತ್ತು. ಆ ದಂಗೆ ಸ್ಫೋಟಗೊಳ್ಳೋದಕ್ಕೆ ಇಲ್ಲಿ ಈ ಸಮಯದಲ್ಲಿ ಬ್ಯಾರಕ್ಪುರ್ ರೆಜಿಮೆಂಟಲ್ಲಿ ನಡೆದಂಥ ಘಟನೆ ಏನಾಗುತ್ತಲ್ಲಿ ಆ ದಂಗೆ ಸ್ಫೋಟಗೊಳ್ಳೋದಕ್ಕೆ ಕಾರಣ ಆಗುತ್ತೆ. ಇಮಿಡಿಯೇಟ್ಲಿ ದ ರಿವೋಲ್ಟ್ ಸ್ಟಾರ್ಟೆಡ್ ಆಫ್ಟರ್ ದಿಸ್ ಇನ್ಸಿಡೆಂಟ್ ಆಫ್ ದಿಸ್ cartridges. The revolt immediately started, and in the many centers we can observe those
rebellions what they have done in many centers of the North India, that is in Meerut, Kanpur, Lucknow, Bareilly, Jhansi, Gwalior, Ara in Bihar. In all these places the revolt can be observed. Let us see in which place, in all these places, what are the incidents that are happened ಅಂತ ಹೇಳಿ ಒಂದೊಂದಾಗೇ ನಾವಲ್ಲಿ ನೋಡಬೇಕು. ಏನೇನಾಯಿತು ಈ ಸ್ಥಳಗಳಲ್ಲಿ, ಏನೇನಾಯಿತು ಅಂತ ನಾವು ಒಂದೊಂದಾಗೇ ನೋಡಬೇಕಾಗುತ್ತೆ. ನೋಡಿ, ಮೊದಲಿಗೆ ಮೀರತ್ತು. ನಾವು ಮೊದಲು ಬ್ಯಾರಕ್ಪುರದ ನಂತರ ನಾವು ದಂಗೆಯನ್ನು ಎಲ್ಲಿ ನೋಡೋಕ್ಕೆ ಸಾಧ್ಯ ಆಯಿತು ಅಂದರೆ ಮೀರತ್ತಲ್ಲಿ 9ನೇ ತಾರೀಕು, ಅಂದರೆ 8ನೇ ತಾರೀಕು ಮಂಗಲ್ ಪಾಂಡೆಯನ್ನು ಗಲ್ಲಿಗೇರಿಸ್ತಾರೆ. ಅದರ ನೆಕ್ಸ್ಟ್ ಡೇನೇ 9ನೇ ತಾರೀಕು ಮೇನಲ್ಲಿ ದೇರ್ ಆಲ್ಸೋ ದೇರ್ ವಾಸ್ ಎ ರೆಫ್ಯೂಸಲ್ ಆಫ್ ಸೋಲ್ಜರ್ಸ್ ಟು ಯೂಸ್ ದ ಗ್ರೀಸ್ಡ್ ಕ್ಯಾಟ್ರಿಜಸ್, ಅಂದರೆ ಆ ಯೂಸ್ ಮಾಡೋದಿಲ್ಲ ಅಂಥೇಳಿ ಇಲ್ಲೂ ಏನಾಗುತ್ತೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ, ತೋಟಗಳನ್ನು ಯೂಸ್ ಮಾಡಲ್ಲ ಅಂಥೇಳಿ. ಅಲ್ಲಿ ಸುಮಾರು 85 ಜನ ಸೈನಿಕರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅಲ್ಲಿ ಗಲಾಟೆ ಆಗುತ್ತೆ, ಅಧಿಕಾರಿಗಳ ಮೇಲೆ ಅವರು ಆಕ್ರಮಣವನ್ನು ಮಾಡ್ತಾರೆ, ಜೊತೆಗೆ ಅಲ್ಲಿದ್ದಂಥ ಜೈಲನ್ನು ಧ್ವಂಸಗೊಳಿಸ್ತಾರೆ. ಇದರ ಜೊತೆಗೆ 80 ಜನ ಸೈನಿಕರನ್ನು ಬ್ರಿಟಿಷರು ಸೆರೆ ಹಿಡಿದು ಏನು ಮಾಡ್ತಾರೆ, ಅವ್ರನ್ನ ವಿವಸ್ತ್ರಗೊಳಿಸಿ ಮೆರವಣಿಗೆ ಮಾಡ್ತಾರೆ, ಅವ್ರಿಗೆ ತುಂಬ ಅವಮಾನ ಮಾಡ್ತಾರೆ. ಯಾವಾಗ ಇದು ಇತರೆ ಸೈನಿಕರು ಇದನ್ನು ನೋಡಿದಾಗ ಅವರಲ್ಲಿ ಬಲವಾಗಿ ಆಕ್ರೋಶವನ್ನು ನಾವಲ್ಲಿ ಗಮನಿಸ್ಬೋದು. ಜೊತೆಗೆ ಈ ಘಟನೆ ಏನು ನಡೆಯುತ್ತಲ್ಲಿ ಅದನ್ನು ಅಲ್ಲಿರುವಂಥ ನಾಗರಿಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಸಿಪಾಯಿಗಳಿಗೆ ಏನು ಮಾಡ್ತಾರೆ, ಸಪೋರ್ಟನ್ನು ಮಾಡ್ತಾರೆ, ಅವರಿಗೆ ಬೆಂಬಲವನ್ನು ಕೊಡ್ತಾರೆ. ಮತ್ತು ಆ ದಂಗೆ ಅಲ್ಲಿ ಸಿಪಾಯಿಗಳ ಜೊತೆಗೆ ಅಲ್ಲಿರುವಂಥ ನಾಗರಿಕರು ಏನು ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ. ಆ ದಂಗೆಯಲ್ಲಿ ವಿಶೇಷ ಏನಪ್ಪ ಅಂದರೆ ಇಲ್ಲಿರುವಂಥ ನಾಗರಿಕರು ಭಾಗವಹಿಸಿದ್ರು ಅನ್ನೋದು ನಾವಲ್ಲಿ ಗಮನಿಸಬೇಕಾಗತ್ತೆ. ಆ 10 ಜನ ಸೈನಿಕರಿಗೆ ಆ ಥರ ಮೆರವಣಿಗೆ ಮಾಡೋದ್ರ ಜೊತೆಗೆ 10 ವರ್ಷ ಜೈಲು ವಾಸದ ಶಿಕ್ಷೆಯನ್ನು ಸಹ ಅಲ್ಲಿ ಕೊಡೋವಂಥ ಒಂದು ಪ್ರಯತ್ನ ಆಗುತ್ತೆ. ಸೊ ಇದರಿಂದ ಆ ಸೋಲ್ಜರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿರುವಂಥ ಅಧಿಕಾರಿಗಳನ್ನು ಕೆಲವರನ್ನು ಕೊಲೆ ಮಾಡ್ತಾರೆ, ಜೈಲನ್ನು ಧ್ವಂಸಗೊಳಿಸ್ತಾರೆ. ಈ ಘಟನೆ ಏನಾಯಿತು, ನಾಗರಿಕರು ಅಲ್ಲಿ ಭಾಗವಹಿಸಿ ಅದಂಗೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ಳೋದಕ್ಕೆ ಕಾರಣ ಆಗುತ್ತೆ. ಸೊ ನಂತರದ ಒಂದು ಪ್ಲೇಸ್ ಏನಂತ ಯಾವುದು ಅಂತ ಹೇಳಿದ್ರೆ ಡೆಲ್ಲಿ. ಮೀರತ್ತಿಂದ ಸಾಕಷ್ಟು ಜನ ಸೈನಿಕರು ದೆಹಲಿಗೆ ಹೋಗ್ತಾರೆ. ದೆಹಲಿನಲ್ಲೂ ಇರುವಂಥ ಸೈನಿಕರು ಇದರಿಂದ ಅವರು ಸಾಕಷ್ಟು ಬೆಂಬಲವನ್ನು ಪಡ್ಕೊಂಡು ಅವರು ಅಲ್ಲಿ ದಂಗೆ ಹೇಳ್ತಾರೆ. ಆನ್ May 11, 1857 ಡೆಲ್ಲಿ ವಾಸ್ ಕ್ಯಾಪ್ಚರ್ಡ್ ಬೈ ರೆಬೆಲಿಯನ್ಸ್. ಆ್ಯಕ್ಚುಲಿ ಡೆಲ್ಲಿ ಏನಾಗಿರುತ್ತೆ ಅಂತೇಳಿ ದೆಹಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಬ್ರಿಟಿಷರ ಆಧಿಪತ್ಯಕ್ಕೆ ಒಳಪಟ್ಟಂಥ ಭಾಗ. ಅಲ್ಲೂ ರೆಜಿಮೆಂಟ್ ಇರುತ್ತೆ, ಸಾಕಷ್ಟು ಪ್ರಮುಖ ಸ್ಥಾನ, ಅವರ ಆಡಳಿತಕ್ಕೆ ಒಳಪಟ್ಟಂಥ ಅನೇಕ ಭಾಗಗಳಲ್ಲಿ ಇವನ್ನೆಲ್ಲ ನಾವು ಪ್ರಮುಖ ಸ್ಥಾನಗಳು ಅಂತ ಗುರುತಿಸ್ತಾ ಇದ್ದೀವಿ. ದೆಹಲಿ ಸಹ ಏನಾಗುತ್ತೆ, ದೆಹಲಿಯಲ್ಲೂ ನಾವು ದಂಗೆಯನ್ನು ನೋಡ್ತೀವಿ. ಜೊತೆಗೆ ಅಲ್ಲಿ ಈ ಒಂದು ಕ್ರಾಂತಿಕಾರಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ದೆಹಲಿಯನ್ನು ಬ್ರಿಟಿಷರಿಂದ ವಶಪಡಿಸ್ಕೊಳ್ತಾರೆ. ದೆನ್ ಸೋಲ್ಜರ್ಸ್ ಅಂಡ್ ರೆಬೆಲಿಯನ್ಸ್ ಅಸಾಸಿನೇಟೆಡ್ ದ ಆಫೀಸರ್ಸ್. ಕೆಲವು ಬ್ರಿಟಿಷ್ ಅಧಿಕಾರಿಗಳನ್ನು ಬ್ರಿಟಿಷ್ ಸೈನಿಕರು ಆ ಒಂದು ಏನು ಆ ದಂಗೆ ಆಗುತ್ತೆ, ಆ ದಂಗೆಯನ್ನು ಅಡಗಿಸಕ್ಕೆ ಬಂದಂಥ ಬ್ರಿಟಿಷ್ ಸೈನಿಕರು, ಬ್ರಿಟಿಷ್ ಅಧಿಕಾರಿಗಳು ಹತ್ಯೆಗೆ ಒಳಗಾಗ್ತಾರೆ. ಇವನ್ ಮೊಘಲ್ ಬಹದ್ದೂರ್ ಶಾ ಸೆಕೆಂಡ್, ಮೊಘಲ್ ದೊರೆ ಅವನನ್ನು ದ ಡಿಕ್ಲೇರ್ಡ್ ಆಸ್ ಎಂಪರರ್ ಆಫ್ ಇಂಡಿಯಾ. ಅಂದರೆ ಈ ರೆಬೆಲಿಯನ್ಸ್ ಏನು ಮಾಡ್ತಾರೆ, ಎರಡನೇ ಬಹದ್ದೂರ್ ಶಾನನ್ನು ಭಾರತದ ಚಕ್ರವರ್ತಿ ಅಂತ ಹೇಳಿ ಏನು ಮಾಡ್ತಾರೆ, ಘೋಷಣೆಯನ್ನು ಮಾಡ್ತಾರೆ. ಆದರೆ ಈ ದೆಹಲಿಯನ್ನು ಖಂಡಿತವಾಗ್ಲೂ ವಶಪಡಿಸ್ಕೊಂಡಾಗ ಬ್ರಿಟಿಷರಿಗೆ ಅದು ಬಹಳಷ್ಟು ಅವಮಾನ ತಂದಂಥ ಸಂಗತಿ. ಆದರೆ ಬ್ರಿಟಿಷರು ಇಲ್ಲಿ ಸುಮ್ಮನೆ ಕೂತ್ಕೊಳ್ಳೋ ಅಂಥವ್ರು ಆಗಿರಲಿಲ್ಲ. ಈ ಅವಮಾನ ಅವ್ರ ಕೈಲಿ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ತಕ್ಷಣ ಸಾಕಷ್ಟು ಸೈನ್ಯವನ್ನು ಕರೆಸ್ಕೊಂಡು, ಅಂದರೆ ನೋಡಿ ಸಪೋರ್ಟ್ ಆಫ್ ಸಿಖ್ ರೆಜಿಮೆಂಟು ಮತ್ತು ಗೂರ್ಖಾ ರೆಜಿಮೆಂಟು. ನೋಡಿ, ಈ ಸಿಖ್ ಮತ್ತು ಗೂರ್ಖಾ ರೆಜಿಮೆಂಟು ಎರಡುವೇ ಡಾಲ್ಹೌಸಿ ಸಮಯದಲ್ಲಿ ಕ್ರಿಯೇಟ್ ಮಾಡಿದಂಥ 2 ರೆಜಿಮೆಂಟ್ಗಳು. ನಾವು ಹಿಂದೆನೂ ಚರ್ಚೆ ಮಾಡಿದ್ವಿ. ಮುಂದೆ ಈ ಸಿಖ್ ಮತ್ತು ಗೂರ್ಖಾ ರೆಜಿಮೆಂಟ್ಗಳು 1857ರ ದಂಗೆಯನ್ನು ಅಡಗಿಸೋದ್ರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ವು ಅಂತ. ಹಾಗಾದರೆ ಅಲ್ಲಿ ಇವರು ಏನು ವಶಪಡಿಸ್ಕೊಂಡಂಥ ದೆಹಲಿಯನ್ನು ಕ್ರಾಂತಿಕಾರಿಗಳು ಕಳ್ಕೊಂಡ್ರು ಅಂತ ಹೇಳಿದರೆ ಅದಕ್ಕೆ ಬ್ರಿಟಿಷರಿಗೆ ಸಹಾಯ ಮಾಡಿದಂಥ 2 ರೆಜಿಮೆಂಟ್ಗಳು ಯಾವುದು ಅಂತ ಹೇಳಿದರೆ ಒಂದು ಸಿಖ್ ರೆಜಿಮೆಂಟ್ ಮತ್ತೊಂದು ಗೂರ್ಖಾ ರೆಜಿಮೆಂಟು. ಇದು ನಾವಲ್ಲಿ ತುಂಬ ಗಮನಿಸಬೇಕು. ಹಾಗಾದರೆ ದೆಹಲಿಯಲ್ಲಿ ಇಷ್ಟೆಲ್ಲ ಘಟನೆಗಳನ್ನು ನಾವಲ್ಲಿ ಗಮನಿಸಬಹುದಾಗತ್ತೆ. ಆದರೆ ಮುಂದೆ ನಂತರದಲ್ಲಿ ಏನಾಯಿತು ಅಂತ ಹೇಳಿದ್ರೆ ಬಹದ್ದೂರ್ ಶಾ ಅಲ್ಲಿಂದ ಓಡೋಗ್ತಾನೆ. ಯಾವಾಗ ದೆಹಲಿಯನ್ನು ರೆಬೆಲಿಯನ್ಸ್ ಕಳ್ಕೊಳ್ತಾರೆ, ಬಹದ್ದೂರ್ ಶಾ ಅಲ್ಲಿಂದ ತಪ್ಪಿಸ್ಕೊಳ್ತಾನೆ. ಹುಮಾಯೂನನ ಗೋರಿ ಒಳಗಡೆ ಹೋಗಿ ಅಲ್ಲಿ ಅಡಗಿ ಕೂತ್ಕೊಳ್ತಾನೆ. ಆದರೆ ಅದರ ಪರಿಣಾಮ ಏನು ಅಂದರೆ ಬಹದ್ದೂರ್ ಶಾ ಈ ಥರ ಒಂದು ದಂಗೆಯಲ್ಲಿ ಪಾಲ್ಗೊಂಡ್ರ ಪರಿಣಾಮ ಏನು ಅಂತ ಹೇಳಿದ್ರೆ ಅವನ ಮಗ ಮತ್ತು ಮೊಮ್ಮಗ ಇಬ್ಬರನ್ನ ಅವ್ರು ಏನು ಮಾಡ್ತಾರೆ, ಸೆರೆ ಹಿಡಿತಾರೆ. ಹಾಗೆ ಅವರ ತಲೆಯನ್ನು ಕತ್ತರಿಸಿ ಅವನು ಎಲ್ಲಿರ್ತಾನೋ ಅಲ್ಲಿಗೆ ಆ ತಲೆಯ ಭಾಗವನ್ನು ಏನು ಮಾಡ್ತಾರೆ, ಉಡುಗೊರೆಯಾಗಿ ಬ್ರಿಟಿಷರು ಕಳಿಸೋವಂಥ ಒಂದು ಹೀನಾಯ ಕೆಲಸವನ್ನು ಅವರು ಮಾಡ್ತಾರೆ. ಸೊ ಈ ಥರ ಮೊಘಲ್ ದೊರೆಗಳಲ್ಲಿ ನಾವು ಬಹದ್ದೂರ್ ಶಾನನ್ನು ಕೊನೆಯ ದೊರೆ ಅಂತ ಕರೀತಾ ಇದ್ದೀವಿ. ಇಲ್ಲಿ ಈ ರೀತಿಯ ಒಂದು ಪರಿಣಾಮವನ್ನು ನಾವು ದೆಹಲಿಯ ಒಂದು ದಂಗೆಯಲ್ಲಿ ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ. ನಂತರ ದಂಗೆಯ ಕೇಂದ್ರ ಯಾವುದು ಅಂತ ಹೇಳಿದ್ರೆ ಕಾನ್ಪುರ್. ಇದು ಮಹಾರಾಷ್ಟ್ರದಲ್ಲಿ ಬರುವಂಥ ಭಾಗ. ಇದು
ಹಿಯರ್ ದ ರಿವೋಲ್ಟ್ ಸ್ಟಾರ್ಟೆಡ್ ಆನ್ June 5, 1857. ಇಲ್ಲಿ ಯಾರು ಈ ಒಂದು ದಂಗೆಯ ನಾಯಕತ್ವವನ್ನು ವಹಿಸಿದಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ನಾನಾ ಸಾಹೇಬ್ ಇಲ್ಲಿ ಈ ಒಂದು ದಂಗೆಯ ನಾಯಕತ್ವವನ್ನು ವಹಿಸ್ತಾನೆ. ಹಾಗಾದರೆ ನಾನಾ ಸಾಹೇಬ್ ಯಾರು ಅಂತ ಹೇಳಿದ್ರೆ ಇಲ್ಲಿ ಎರಡನೇ ಬಾಜಿರಾವ್ ಏನಿರ್ತಾನೆ ಅವನ ದತ್ತುಪುತ್ರ ಇವನಾಗಿರ್ತಾನೆ. ಸೊ ಇದು ನಾವು ಹಿಂದೆ ಚರ್ಚೆ ಮಾಡಿದ್ವಿ. ಕಾರಣಗಳು ಅಂತ ಹೇಳಿದಾಗ ಇದು ಒಂದು ಕಾರಣ, ಅಬಾಲಿಷನ್ ಆಫ್ ಟೈಟಲ್ಸು, ಪೆನ್ಷನ್ನು ಅಂತ ನಾವು ಹೇಳಿದ್ವಿ. ಹಾಗಾದರೆ ಇಲ್ಲಿ ಇವನಿಗೆ ಬರಬೇಕಾಗಿರುವಂಥ ಪೆನ್ಷನನ್ನು ಬ್ರಿಟಿಷರು ರದ್ದು ಮಾಡ್ತಾರೆ ದತ್ತುಪುತ್ರ ಅನ್ನೋ ಕಾರಣಕ್ಕೆ. ಸುಮಾರು 8 ಲಕ್ಷದಷ್ಟು ಇವನು ಪ್ರತಿ ವರ್ಷ ಪೆನ್ಷನನ್ನು ಪಡ್ಕೊಳ್ಬೇಕಾಗಿತ್ತು. ಆದರೆ ಇವನು ದತ್ತುಪುತ್ರ ಅನ್ನೋ ಕಾರಣಕ್ಕೆ ಬಾಜಿರಾವ್, ಎರಡನೇ ಬಾಜಿರಾವ್ ಪೇಶ್ವೆ ಅವನು ಮರಣ ಹೊಂದಿದಾಗ ಅವರು ಆ ಒಂದು ಪೆನ್ಷನನ್ನು ರದ್ದು ಮಾಡ್ತಾರೆ. ಸಹಜವಾಗಿ ಇದರಿಂದ ಜೊತೆಗೆ ಇವನ ಭಾಗವನ್ನು, ಆ ಜಹಾಗೀರನ್ನು ನಾನಾ ಸಾಹೇಬ ಕಳ್ಕೊಳ್ತಾನೆ. ಇದರಿಂದ ನಾನಾ ಸಾಹೇಬ ಕ್ರೋಧಿತನಾಗಿ ಇಲ್ಲಿ ಹಿ ವಾಸ್ ಸಪೋರ್ಟೆಡ್ ಬೈ ಅಜಿಮುಲ್ಲಾ ಖಾನ್ ಅಂಡ್ ತಾಂತಿಯಾ ಟೋಪಿ. ಅಂದರೆ ಅಜಿಮುಲ್ಲಾ ಖಾನ್ ಮತ್ತು ತಾಂತಿಯಾ ಟೋಪಿ ಇವರ ಸಹಾಯದಿಂದ ಇವನು ಈ ದಂಗೆಯ ಸ್ಫೋಟಗೊಳ್ಳೋದಕ್ಕೆ ಇವನು ಕಾರಣ ಆಗ್ತಾನೆ. ಸೊ ಏನೇನಾಯಿತು ಅಂತ ನಾವು ನೋಡೋದಾದರೆ ಹಿ ಅನೌನ್ಸ್ಡ್ ಹಿಮ್ಸೆಲ್ಫ್ ಆಸ್ ಪೇಶ್ವಾ. ಅಂದರೆ ಪೇಶ್ವಾ ಅಂತ ಹೇಳಿ ಇವನು ತನ್ನನ್ನು ತಾನು ಘೋಷಿಸ್ಕೊಳ್ತಾನೆ. ಇವರಿಬ್ಬರ ಸಹಾಯದಿಂದ, ಅಜೀಮುಲ್ಲಾ ಮತ್ತು ತಾಂತಿಯಾ ಟೋಪಿ ಇವರಿಬ್ಬರ ಸಹಾಯದಿಂದ ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಸಾರ್ತಾನೆ. ಆದರೆ ಲೇಟರ್ ಏನಾಯಿತು, ಬ್ರಿಟಿಷ್ ಆರ್ಮಿ ವಾಸ್ ಡಿಫೀಟೆಡ್ ಬೈ ಹಿಮ್. ಅಂದರೆ ಬ್ರಿಟಿಷರು ಗೆಲ್ತಾರೆ. ದೆನ್ ರಿಸಲ್ಟ್ ವಾಸ್ ಕಾನ್ಪುರ್ ವಾಸ್ ಕ್ಯಾಪ್ಚರ್ಡ್ ಬೈ ಬ್ರಿಟಿಷ್ ಅಂತ. ಬ್ರಿಟಿಷರು ಆ ಕಾನ್ಪುರವನ್ನು ಏನು ಮಾಡ್ತಾರೆ, ತಮ್ಮ ಅಧೀನಕ್ಕೆ ಒಳಪಡಿಸ್ಕೊಳ್ತಾರೆ. ಸೊ ಇದು ನಾವಲ್ಲಿ ಗಮನಿಸುವಂಥ ವಿಷಯಗಳು, ಎಲ್ಲಿ ಕಾನ್ಪುರ್ನಲ್ಲಿ ನಾವು ಗಮನಿಸಿದಂಥ ವಿಷಯಗಳು. ನಂತರ ದ ಸೆಂಟರ್ ವಾಸ್ ಲಕ್ನೋ. ಸೊ ಲಕ್ನೋ ಇದು ಉತ್ತರ ಪ್ರದೇಶದಲ್ಲಿ ಬರುವಂಥ ಪ್ರದೇಶ, ನಿಮಗೆ ಗೊತ್ತಿದೆ. ಸೊ ಲಕ್ನೋದಲ್ಲಿ ಏನಾಯಿತು ಅಂತ ಹೇಳಿದ್ರೆ ಇಲ್ಲಿ ಈ ಒಂದು ದಂಗೆಯ ನಾಯಕತ್ವವನ್ನು ವಹಿಸಿದವರು ಯಾರು ಅಂತ ಹೇಳಿದ್ರೆ ಬೇಗಂ ಹಜರತ್ ಮಹಲ್ ಈ ಒಂದು ದಂಗೆಯ ನಾಯಕತ್ವವನ್ನು ವಹಿಸ್ಕೊಳ್ತಾರೆ. ಸೊ ಇವರು ವಾಜಿದ್ ಅಲಿ ಶಾ, ಆ ಒಂದು ಔದ್ನ ನವಾಬನಾದಂಥ ವಾಜಿದ್ ಅಲಿ ಶಾ ಏನಿದ್ದಾನೆ ಆತನ ಪತ್ನಿ ಇವಳು ಬೇಗಂ ಹಜರತ್ ಮಹಲ್ ಅಂತ ಹೇಳಿ. ಇವಳು ತನ್ನ ಒಂದು ಹಸುಗೂಸನ್ನು ಯಾರು ಬರ್ಜೀಸ್ ಖಾದರ್ ಖಾನ್ ಇವನನ್ನು ಔದ್ನ ನವಾಬ ಅಂಥೇಳಿ ಆಕೆ ಘೋಷಿಸ್ತಾಳೆ. ಸೊ ಇಲ್ಲಿ ಈಕೆ ಜೊತೆಗೆ ಅತೃಪ್ತ ತಾಲೂಕ್ದಾರರು ಸೇರ್ಕೊಳ್ತಾರೆ, ಜಮೀನ್ದಾರರು ಸೇರ್ತಾರೆ, ರೈತರು, ಸೈನಿಕರು ಎಲ್ಲರೂ ಇವಳು ಬ್ರಿಟಿಷರ ವಿರುದ್ಧ ಸಾರದಂಥ ದಂಗೆಯಲ್ಲಿ ಭಾಗವಹಿಸ್ತಾರೆ. ಹಾಗಾದರೆ ಏನಾಯಿತು, ಅಲ್ಲಿ ಏನೆಲ್ಲ ಘಟನೆಗಳು ನಡೀತು ಅಂತ ನಾವು ನೋಡೋದಾದರೆ ಲಕ್ನೋದ ರೆಸಿಡೆಂಟ್ ಇರುವಂಥ ಬಂಗಲೆಗೆ ಇವರು ಮುತ್ತಿಗೆ ಹಾಕ್ತಾರೆ. ಅಲ್ಲಿದ್ದಂಥ ಹೆನ್ರಿ ಲಾರೆನ್ಸ್, ಬ್ರಿಟಿಷ್ ರೆಸಿಡೆಂಟ್ ಇರುವಂಥ ಒಂದು ಬಂಗ್ಲೆ ಏನಿರುತ್ತೆ ಅಲ್ಲಿಗೆ ದಾಳಿ ಇಡ್ತಾರೆ. ಹೆನ್ರಿ ಲಾರೆನ್ಸ್ ವಾಸ್ ಅಸಾಸಿನೇಟೆಡ್. ಅಂದರೆ ಹೆನ್ರಿ ಲಾರೆನ್ಸು ಅಲ್ಲಿ ಸಾವಿಗೆ ಒಳಗಾಗ್ತಾನೆ, ಅಂದರೆ ಅವನನ್ನು ಹತ್ಯೆ ಮಾಡ್ತಾರೆ. ಮೋರೋವರ್ ಏನಾಯಿತು, ರಿಸಲ್ಟ್ ವಾಸ್ ಕ್ಯಾಪ್ಚರ್ಡ್ ಲಕ್ನೋ. ಆಫ್ಕೋರ್ಸ್ ಇವರೇನು ಮಾಡ್ತಾರೆ, ಲಕ್ನೋವನ್ನು ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ತುಂಬ ಸಂತಸದಿಂದ ಅಲ್ಲಿ ಆಡಳಿತ ಶುರು ಮಾಡಬೇಕು ಅನ್ನೋ ಉದ್ದೇಶ ಬೇಗಂ ಹಜರತ್ ಮಹಲ್ಗೆ ಇರುತ್ತೆ. ಆದರೆ ಈ ಒಂದು ಗೆಲುವು ಇಲ್ಲೂ ಅಷ್ಟೇ ಬಹಳ ಸಮಯ ಉಳಿಯೋದಿಲ್ಲ. ಇಲ್ಲಿ ಅನೇಕ ಬ್ರಿಟಿಷ್ ಅಧಿಕಾರಿಗಳನ್ನು ಆಕೆ ಕೊಂದಿರ್ತಾಳೆ, ಸೈನ್ಯನೂ ಸಾಕಷ್ಟು ನಷ್ಟವನ್ನು ಅನುಭವಿಸಿರುತ್ತೆ. ಆದರೆ ಅಲ್ಲಿ ನಂತರ ಕ್ಯಾಂಪೆಲ್, ಬ್ರಿಟಿಷ್ ಅಧಿಕಾರಿ ಕ್ಯಾಂಪೆಲ್ ಏನು ಮಾಡ್ತಾನೆ, ಅಪಾರ ಸೇನೆಯೊಂದಿಗೆ ಆ ಲಕ್ನೋಗೆ ಬರ್ತಾನೆ. ಬಂದು ಅಲ್ಲಿ ಮತ್ತೆ ಒಂದು ದೊಡ್ಡ ಯುದ್ಧವನ್ನೇ ಆಕೆ ಎದುರಿಸಬೇಕಾಗತ್ತೆ, ಯಾರು ಬೇಗಂ ಹಜರತ್ ಮಹಲ್. ಸೊ ಇಲ್ಲಿ ಆ ಒಂದು ಯುದ್ಧದಲ್ಲಿ ಏನಾಯಿತು ಅಂತ ಹೇಳಿದ್ರೆ ಆಕೆ ಸೋಲನ್ನು ಒಪ್ಕೊಳ್ಬೇಕಾಗತ್ತೆ. ಮುಂದೆ ಅವಳು ಏನು ಮಾಡಿದ್ಲು ಅಂದಾಗ ತನ್ನ ಮಗನೊಂದಿಗೆ ಆಕೆ ನೇಪಾಳಿಗೆ ಏನು ಮಾಡ್ತಾಳೆ, ಪಲಾಯನ ಮಾಡ್ತಾಳೆ. ಪ್ರಾಣ ಉಳಿಸ್ಕೊಳ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಆಕೆ ಅಲ್ಲಿಂದ ಪಲಾಯನವನ್ನು ಮಾಡ್ತಾಳೆ. ನೋಡಿ, ಇದು ಲಕ್ನೋದಲ್ಲಿ ನಡೆದಂಥ ಘಟನೆ. ಇಲ್ಲಿ ಏನು ವಿಶೇಷ ಅಂದರೆ ಒಬ್ಬ ಮಹಿಳೆ ಇಲ್ಲಿ ಒಂದು ದಂಗೆಯ ನಾಯಕತ್ವವನ್ನು ವಹಿಸ್ತಾಳೆ. ಜೊತೆಗೆ ಅದಕ್ಕೆ ಸಾಕಷ್ಟು ಜನ ಇಲ್ಲಿ ಬೆಂಬಲವನ್ನು ಕೊಡ್ತಾರೆ. ಅಲ್ಲಿರುವಂಥ ರೈತರು, ತಾಲೂಕುದಾರರು, ಅಧಿಕಾರಿಗಳು ಇವರೆಲ್ಲರೂ ಆಕೆಗೆ ಬೆಂಬಲವನ್ನು ಕೊಡ್ತಾರೆ. ಸೊ ಹಾಗಾಗಿ ಒಂದಷ್ಟು ಸಾಧನೆ ಅಲ್ಲಾಗುತ್ತೆ. ಬ್ರಿಟಿಷ್ ರೆಸಿಡೆಂಟ್ ಹತ್ಯೆಗೆ ಒಳಗಾಗ್ತಾರೆ, ಅನೇಕ ಬ್ರಿಟಿಷ್ ಅಧಿಕಾರಿಗಳು ಹತ್ಯೆಗೆ ಒಳಗಾಗ್ತಾರೆ. ಜೊತೆಗೆ ಈವನ್ ಲಕ್ನೋವನ್ನು ಆಕೆ ವಶಪಡಿಸ್ಕೊಳ್ಳೋದ್ರಲ್ಲೂ ಏನಾಗ್ತಾಳೆ, ಸಫಲಳಾಗ್ತಾಳೆ. ಆದರೆ ಬ್ರಿಟಿಷರ ಅಪಾರ ಸೈನ್ಯ, ಅವರು ಬಳಸ್ತಾ ಇದ್ದಂಥ ಯುದ್ಧ ಶಸ್ತ್ರಗಳ ಮುಂದೆ ಇವರ ಒಂದು ಯುದ್ಧದ ನೀತಿಯಾಗಲಿ ಅಥವಾ ಇವರು ಬಳಸ್ತಾ ಇದ್ದಂಥ ಅಸ್ತ್ರಗಳಾಗಲಿ, ಇವರಲ್ಲಿರುವಂಥ ಸ್ವಲ್ಪ ಸೈನ್ಯ ಆಗಲಿ ಯಾವುದೂ ಅದಕ್ಕೆ ಸಮವಾಗಿರಲಿಲ್ಲ. ಹಾಗಾಗಿ ಗೆಲುವು ಪಡ್ಕೊಂಡ್ರು ಅದು ಅಲ್ಪ ಕಾಲದ ಗೆಲುವು ಮಾತ್ರವಾಗಿರುತ್ತೆ ಅನ್ನೋದು ನಾವಲ್ಲಿ ನೋಡಬೇಕು. ಹಾಗಾಗಿ ಬ್ರಿಟಿಷರು ಇಲ್ಲಿ ಮತ್ತೆ ಗೆಲುವನ್ನು ಪಡ್ಕೊಳ್ತಾರೆ. ಹಜರತ್ ಮಹಲು ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಆಕೆ ನೇಪಾಳಕ್ಕೆ ಪಲಾಯನವನ್ನು ಮಾಡಬೇಕಾಗತ್ತೆ. ನೆಕ್ಸ್ಟು ಝಾನ್ಸಿ. ಸೊ ಝಾನ್ಸಿ ಇದು ಅಷ್ಟೇ ಮಧ್ಯ ಭಾರತದಲ್ಲಿ ಬರುವಂಥ ಒಂದು ಪ್ರಮುಖವಾಗಿರುವಂಥ ಸ್ಥಳ. ಈ ಸಮಯದಲ್ಲಿ ರಾಣಿ ಲಕ್ಷ್ಮೀಬಾಯಿ ಯಾಕೆ ಬ್ರಿಟಿಷರ ವಿರುದ್ಧ ದಂಗೆ ಎದ್ಲು ಅಂದಾಗ ನಾವು ಹಿಂದೆ ಕಾರಣಗಳನ್ನು ನೋಡಿದ್ದೀವಿ. ಯಾಕೆ ಅಂತ ಹೇಳಿದರೆ ಪಾಲಿಸಿ ಆಫ್ ದ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್. ಬಿಕಾಸ್ ಆಫ್ ಪಾಲಿಸಿ ಆಫ್ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಈಕೆ ತನ್ನ ಒಂದು ರಾಜ್ಯವನ್ನು ಬ್ರಿಟಿಷರಿಗೆ ಕಳ್ಕೊಳ್ಬೇಕಾಗತ್ತೆ. ಅಂದರೆ ಈಕೆಯ ಗಂಡ
ಮರಣವನ್ನು ಹೊಂದುತ್ತಾನೆ. ಈಕೆ ದತ್ತುಪುತ್ರನಿಗೆ ಅಲ್ಲಿ ಯಾವುದೇ ಅಧಿಕಾರ ಇಲ್ಲ ಅಂಥೇಳಿ ಬ್ರಿಟಿಷರು ಏನು ಮಾಡ್ತಾರೆ, ಝಾನ್ಸಿಯನ್ನು ತಮ್ಮ ಒಂದು ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ತಾರೆ. ಇದರಿಂದ ಆಕೆ ಕುಪಿತಳಾಗ್ತಾಳೆ. ಖಂಡಿತವಾಗ್ಲೂ ಈಕೆಗೆ ತುಂಬ ಬಲವಾದಂಥ ವ್ಯಕ್ತಿಯ ಸಹಾಯ ಇರುತ್ತೆ. ಆಕೆಯ ವೀರ ಸೇನಾನಿಯಾದಂಥ ಯಾರು ತಾಂತ್ಯಾ ಟೋಪಿಯ ಒಂದು ಸಹಾಯವನ್ನು ಪಡ್ಕೊಂಡು ಈಕೆ ಬಹಳ ವೀರಾವೇಶದಿಂದ ಹೋರಾಟವನ್ನು ಮಾಡ್ತಾಳೆ. ಮೊದಲಿಗೆ ಜೂನ್ 18ನೇ ತಾರೀಕು 1857 ತಾಂತ್ಯಾ ಟೋಪಿಯ ಸಹಾಯ ಅಲ್ಲಿರುತ್ತೆ, ಅಪಾರ ಸೈನ್ಯದ ಸಹಾಯ ಅಲ್ಲಿರುತ್ತೆ. ಅದರಿಂದ ಆಕೆ ಗ್ವಾಲಿಯರ್ ಫೋರ್ಟ್ ವಾಸ್ ಕ್ಯಾಪ್ಚರ್ಡ್, ಗ್ವಾಲಿಯರ್ನ ಕೋಟೆಯನ್ನು ವಶಪಡಿಸ್ಕೊಳ್ತಾಳೆ. ಅಲ್ಲಿದ್ದಂಥ ಅನೇಕ ಬ್ರಿಟಿಷರು ಹತ್ಯೆಗೆ ಒಳಗಾಗ್ತಾರೆ. ಆದರೆ ಇಲ್ಲೂ ಅಷ್ಟೇ ಈ ಗೆಲುವು ಅಲ್ಪ ಕಾಲದ ಗೆಲುವಾಗಿರುತ್ತೆ. ಯಾಕಂತ ಹೇಳಿದ್ರೆ ಮತ್ತೆ ಬ್ರಿಟಿಷರು ಏನು ಮಾಡ್ತಾರೆ, ಹ್ಯೂರೋಸ್ ಎಂಬ ಅಧಿಕಾರಿ ಅಲ್ಲಿಗೆ ಬರ್ತಾನೆ. ಎಗೇನ್ ಅಪಾರ ಸೇನೆ ಅಲ್ಲಿರುತ್ತೆ. ಆ ಸೇನೆಯ ಸಹಾಯದಿಂದ ಮತ್ತೊಮ್ಮೆ ಗ್ವಾಲಿಯರ್ ಕೋಟೆಯನ್ನು ಬ್ರಿಟಿಷರು ತಮ್ಮ ಆಧಿಪತ್ಯಕ್ಕೆ ಒಳಪಡಿಸ್ಕೊಳ್ತಾರೆ. ಇನ್ನು ಅಲ್ಲಿಂದ ಆಕೆ ಓಡ್ ಹೋಗ್ತಾಳೆ. ಮುಂದೆ ಜೂನ್ 17ನೇ ತಾರೀಕು 1858ರಲ್ಲಿ ಏನಾಯಿತು ಅಂದರೆ, ಕಲ್ಪಿ ಅನ್ನೋ ಸ್ಥಳದಲ್ಲಿ ಏನಾಗುತ್ತೆ, ಮತ್ತೊಮ್ಮೆ ಬ್ರಿಟಿಷರಿಗೂ ಮತ್ತು ಲಕ್ಷ್ಮೀಬಾಯಿಗೂ ಮತ್ತೆ ಯುದ್ಧವಾಗುತ್ತೆ. ಆ ಯುದ್ಧದಲ್ಲಿ ಝಾನ್ಸಿ ರಾಣಿ ಅಲ್ಲಿ ವೀರ ಮರಣವನ್ನು ಹೊಂದುತ್ತಾಳೆ. ತಾಂತ್ಯಾ ಟೋಪಿ ವಾಸ್ ಹ್ಯಾಂಗ್ಡ್ ಟು ಡೆತ್. ಅಂದರೆ ತಾಂತ್ಯಾ ಟೋಪಿ ಸಹ ಯುದ್ಧದಲ್ಲಿ ಭಾಗವಹಿಸಿರ್ತಾನೆ. ಅವನನ್ನು ಬ್ರಿಟಿಷರು ಸೆರೆ ಹಿಡಿತಾರೆ. ಮುಂದೆ ಅವನನ್ನು ನೇಣುಗಂಬಕ್ಕೆ ಅಥವಾ ಆತನನ್ನು ಗಲ್ಲಿಗೆ ಏರಿಸೋವಂಥ ಒಂದು ವಿಷಯ ನಾವಲ್ಲಿ ಗಮನಿಸ್ತೀವಿ. ಅಲ್ಲಿಗೆ ತಾಂತ್ಯಾ ಟೋಪಿ ಸಹ ನಮಗೆ ಇತಿಹಾಸದ ಪುಟಗಳಿಂದ ಕಣ್ಮರೆ ಆಗ್ತಾನೆ. ಅಂದರೆ ಬಹಳ ವೀರಾವೇಶದಿಂದ ಹೋರಾಟ ಮಾಡಿದಂಥ ವ್ಯಕ್ತಿ. ನಾನಾ ಸಾಹೇಬನೊಂದಿಗೂ ನಾವು ಆತನ ಹೋರಾಟವನ್ನು ನೋಡ್ತೀವಿ. ಹಾಗೆ ರಾಣಿ ಲಕ್ಷ್ಮೀಬಾಯಿ ಜೊತೆಗೂ ಆತನ ಒಂದು ಹೋರಾಟವನ್ನು ನಾವಿಲ್ಲಿ ಗಮನಿಸ್ತೀವಿ. ಸೊ ಮುಂದೆ ನಂತರದ ಒಂದು ಕೇಂದ್ರ ಅಂತ ಹೇಳಿದರೆ ಬಿಹಾರ್. ಸೊ ಅಲ್ಲಿಯ ಜಮೀನ್ದಾರನಾದಂಥ ಕನ್ವರ್ ಸಿಂಗು ಈ ದಂಗೆಯ ನಾಯಕತ್ವವನ್ನು ವಹಿಸ್ತಾನೆ. ಇಲ್ಲಿ ನಾನಾ ಸಾಹೇಬ ಇಲ್ಲಿ ಇವರಿಗೆ ಸಹಾಯವನ್ನು ಮಾಡ್ತಾನೆ. ಖಂಡಿತವಾಗ್ಲೂ ಇಲ್ಲಿ ಈ ಭಾಗಗಳೇನಿದ್ದಾವೆ ಹೌದು, ಮತ್ತು ಸೆಂಟ್ರಲ್ ಪ್ರಾವಿನ್ಸಸ್ ಏನಿದೆ, ಕಾನ್ಪುರ ಸೇರಿಕೊಂಡು ಜೊತೆಗೆ ಝಾನ್ಸಿ ಸೇರಿಕೊಂಡು, ಇವೆಲ್ಲ ಹೆಚ್ಚು ಕಡಿಮೆ ನಮಗೆ ಸೆಂಟ್ರಲ್ ಪ್ರಾವಿನ್ಸಸ್ಸಲ್ಲಿ ಬ್ರಿಟಿಷರ ವಿರುದ್ಧ ತುಂಬ ದೊಡ್ಡ ಪ್ರಮಾಣದಲ್ಲಿ ದಂಗೆ ನಡೀತು ಅಂತ ನಾವಿಲ್ಲಿ ಗುರುತಿಸ್ತಾ ಹೋಗ್ತೀವಿ. ನೋಡಿ, ಇಲ್ಲಿ ಕನ್ವರ್ ಸಿಂಗು ಇವನ ಜೊತೆ ನಾನಾ ಸಾಹೇಬನ ಜೊತೆ ಸೇರ್ಕೊಂಡು ಹೋರಾಟ ಮಾಡಿದ್ರು. ಅಂದರೆ ನಾವಿಲ್ಲಿ ಪ್ರತಿರೋಧ ವ್ಯಕ್ತವಾಯಿತು ಅನ್ನೋದು ನಮಗೆ ಮುಖ್ಯ ಆಗುತ್ತೆ, ನಮಗೆ ರಿಸಲ್ಟ್ ಮುಖ್ಯ ಆಗಲ್ಲ. ಅಫ್ಕೋರ್ಸ್ ರಿಸಲ್ಟು ದಂಗೆ ಸುಮಾರು 1 ವರ್ಷ ನಡೆದ್ರೂ ಅದೊಂದು ವಿಫಲವಾಗಿರೋವಂಥ ಒಂದು ಪ್ರಯತ್ನ ಆಗಿರುತ್ತೆ. ಆದ್ರೂ ಆ ಪ್ರಯತ್ನ ನಡೀತು ಅನ್ನೋದು ನಾವು ಗಮನಿಸಬೇಕು. ಜೊತೆಗೆ ಯಾವ ಸ್ಥಳಗಳಲ್ಲಿ ಆ ಪ್ರಯತ್ನಗಳು ನಡೀತು ಅನ್ನೋದು ನಾವಲ್ಲಿ ನೋಡ್ತಾ ಹೋಗಬೇಕು. ಹಾಗಾದರೆ ಇಲ್ಲೂ ಅಷ್ಟೇ ನಾನಾ ಸಾಹೇಬ ಮತ್ತು ಜಮೀನ್ದಾರನಾದಂಥ ಕನ್ವರ್ ಸಿಂಗು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ. ಇದಕ್ಕೆ ಅನೇಕ ವ್ಯಕ್ತಿಗಳ ಅಲ್ಲಿ ಸಹಾಯ ಇದ್ದೇ ಇರುತ್ತೆ. ಆದ್ರೂ ಅಲ್ಲಿ ಅವ್ರೇನು ಅಂದ್ಕೊಂಡಿರ್ತಾರೆ ಆ ಗೆಲುವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅನೇಕ ಕಾರಣಗಳಿದೆ. ಅದಂಗೆ ವಿಫಲ ಆಗೋದಕ್ಕೆ ಅನೇಕ ಕಾರಣಗಳಿದ್ರೂ ಅಂಥ ಒಂದು ಪ್ರತಿರೋಧ ವ್ಯಕ್ತ ಆಗೋದು ನಮಗೆ ಮುಖ್ಯ ಆಗುತ್ತೆ. ಸೊ ನಂತರದ ಒಂದು ಕೇಂದ್ರ ಅಂತ ಹೇಳಿದರೆ ಬನಾರಸ್ಸು. ನೋಡಿ, ಇಲ್ಲಿ ಬಹಳ ಮುಖ್ಯ. ಸಾಮಾನ್ಯ ಜನ ಏನು ಮಾಡ್ತಾರೆ ಅಂದರೆ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ. ಅಂದರೆ ಅಲ್ಲಿ ಅವರು ಬಲವಾದಂಥ ಪ್ರತಿರೋಧವನ್ನು ಇಲ್ಲೂ ಸಾಮಾನ್ಯ ಜನ ವ್ಯಕ್ತಪಡಿಸ್ತಾರೆ. ಸೊ ಇಲ್ಲೇನಾಯಿತು, ಕರ್ನಲ್ ನೀಲ್ ಇವನೇನು ಮಾಡ್ತಾನೆ, ಆ ಒಂದು ದಂಗೆಯನ್ನು ಬಹಳ ಸಮರ್ಥವಾಗಿ ಏನು ಮಾಡ್ತಾನೆ, ಆ ದಂಗೆಯನ್ನು ಅಡಗಿಸ್ತಾನೆ. ಅಫ್ಕೋರ್ಸ್ ಅಲ್ಲಿ ಅವರು ತುಂಬ ಒಳ್ಳೆ ಲೀಡರ್ಶಿಪ್ ಅವರಿಗಿದೆ, ಒಳ್ಳೆ ತರಬೇತಿ ಇರೋವಂಥ ಒಂದು ನಾಯಕರು ಅವರಾಗಿರ್ತಾರೆ. ಅವ್ರ ಹತ್ರ ತುಂಬ ಪ್ರಬಲವಾದಂಥ ಸೈನ್ಯ ಇರುತ್ತೆ ಅಂತ ಹೇಳಿದಾಗ ಅವರಿಗೆ ಈ ದಂಗೆಯನ್ನು ಅಡಗಿಸೋದೇನು ಕಷ್ಟ ಆಗಿರಲಿಲ್ಲ ಅನ್ನೋದು ನಾವು ಗಮನಿಸಬೇಕಾಗುತ್ತೆ. ಸೊ ನಂತರದ ಒಂದು ಸೆಂಟರ್ ಅಂತ ಹೇಳಿದರೆ ಫೈಜಾಬಾದ್. ಸೊ ಫೈಜಾಬಾದಲ್ಲಿ ಇಲ್ಲಿ ನಾಯಕತ್ವವನ್ನು ವಹಿಸಿದಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅಹಮದುಲ್ಲಾ ಈ ಒಂದು ನಾಯಕತ್ವವನ್ನು ವಹಿಸ್ತಾನೆ. ಇವನು ಮೂಲತಃ ಮೌಲ್ವಿ ಆಗಿರ್ತಾನೆ. ಇವನು ಸಾಕಷ್ಟು ಜನ ಮುಸ್ಲಿಮರನ್ನು ಬ್ರಿಟಿಷರ ವಿರುದ್ಧ ಸಂಘಟಿಸಿ ಹಿ ಫಾಟ್ ಬ್ರೇವ್ಲಿ ಆ್ಯಂಡ್ ಕಿಲ್ಡ್ ಬೈ ಬ್ರಿಟಿಷ್ ಅಂತ, ಅಂದರೆ ತುಂಬ ವೀರಾವೇಶದಿಂದ ಹೋರಾಟ ಮಾಡ್ತಾನೆ. ಸಾಕಷ್ಟು ಜನ ಮುಸ್ಲಿಮರನ್ನು ಒಂದು ಕಡೆ ಸೇರಿಸಿ ಬ್ರಿಟಿಷರ ವಿರುದ್ಧ ಪ್ರತಿರೋಧವನ್ನು ವ್ಯಕ್ತಪಡಿಸುವಂಥ ಶಕ್ತಿ ಅವರಲ್ಲಿ ತುಂಬುವಂಥ ಒಂದು ಪ್ರಯತ್ನ ಯಾರು ಅಹಮದುಲ್ಲಾ ಖಾನ್ ಮಾಡ್ತಾ ಹೋಗ್ತಾನೆ. ಸೊ ಮುಂದೆ ಬಹಳ ವೀರಾವೇಶದಿಂದ ಹೋರಾಟ ಮಾಡಿದ್ರೂ ಅಲ್ಲಿ ಅವನು ಸಹ ಕಡೆಗೆ ಅಂತ್ಯದಲ್ಲಿ ಬ್ರಿಟಿಷರಿಂದ ಹತ್ಯೆಗೆ ಒಳಗಾಗ್ತಾನೆ. ನಮಗೆ ಅವರ ಅಂತ್ಯ ಮುಖ್ಯ ಆಗಲ್ಲ, ಆ ಮುಸ್ಲಿಮರ ಸಂಘಟನೆ ಇದೆಯಲ್ಲ, ಬ್ರಿಟಿಷರ ವಿರುದ್ಧ ಮುಸ್ಲಿಮರ ಸಂಘಟನೆ ಆಗಲಿ, ಆ ಪ್ರತಿರೋಧವನ್ನು ವ್ಯಕ್ತಪಡಿಸುವಂಥ ಒಂದು ಭಾವನೆಗಳಾಗಲಿ, ಆ ಭಾವನೆಗಳಿಗೆ ಅವಕಾಶ ಮಾಡಿಕೊಟ್ಟವನು ಯಾರು ಅಂತ ಹೇಳಿದರೆ ಇಲ್ಲಿ ಫೈಜಾಬಾದಲ್ಲಿ ನಾಯಕತ್ವವನ್ನು ವಹಿಸಿದಂಥ ಅಹಮದುಲ್ಲಾ ಖಾನ್ ಅನ್ನೋದು ನಾವಲ್ಲಿ ನೋಡಬೇಕಾಗತ್ತೆ. ಮುಂದೆ ನಂತರದ ಒಂದು ಕೇಂದ್ರ ಅಂತ ಹೇಳಿದರೆ ಬರೇಲಿ. ಇದು ಅಷ್ಟೇ ಉತ್ತರ ಪ್ರದೇಶದಲ್ಲಿ ಬರುವಂಥ ಸ್ಥಳ. ಇದರ ನಾಯಕತ್ವವನ್ನು ವಹಿಸಿದಂಥ ವ್ಯಕ್ತಿ ಯಾರು ಅಂತ ಹೇಳಿದರೆ ಖಾನ್ ಬಹದ್ದೂರ್ ಖಾನು. ಇವನೇನು ಮಾಡ್ದ, ತನ್ನನ್ನು ಅಲ್ಲಿಯ ನವಾಬ ಅಂಥೇಳಿ ಘೋಷಣೆ ಮಾಡ್ಕೊಳ್ತಾನೆ. ಅಫ್ಕೋರ್ಸ್ ಹಿ ಆಲ್ಸೋ ಫಾಟ್ ವೆರಿ ಬ್ರೇವ್ಲಿ ಬಟ್ ಹಿ ವಾಸ್ ಸಬ್ಡ್ಯೂಡ್ ಬೈ ದ ಬ್ರಿಟಿಷ್. ಇಲ್ಲೂ ಅಷ್ಟೇ. ಆದರೆ ಇಲ್ಲಿ
ಮತ್ತೊಬ್ಬ ಮುಸ್ಲಿಂ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾನೆ, ಆತ ಖಾನ್ ಬಹದ್ದೂರ್ ಖಾನು. ಇಲ್ಲೂ ಅನೇಕ ಸಾಮಾನ್ಯರ ಸಪೋರ್ಟ್ ಅವನಿಗಿರುತ್ತೆ, ಸೈನ್ಯದ ಸಪೋರ್ಟ್. ಆತನ ಸೈನ್ಯ ಅಲ್ಲಿ ಯುದ್ಧದಲ್ಲಿ ಪಾಲ್ಗೊಳ್ಳುತ್ತೆ, ದಂಗೆಯಲ್ಲಿ ಪಾಲ್ಗೊಳ್ಳುತ್ತೆ, ಹೋರಾಟ ನಡೆಯುತ್ತೆ ಬ್ರಿಟಿಷರ ವಿರುದ್ಧ. ಒಂದಷ್ಟು ಸಮಯ ಆ ಪ್ರತಿರೋಧವನ್ನು ವ್ಯಕ್ತಪಡಿಸುವಂಥ ಸ್ಥಳದಲ್ಲಿ ನಮಗೆ ಬರಲಿನೂ ತನ್ನನ್ನು ಗುರುತಿಸ್ಕೊಳ್ತು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅದನ್ನು ಯಾರು ಅಂತ ಹೇಳಿದ್ರೆ ಖಾನ್ ಬಹದ್ದೂರ್ ಖಾನನ್ನು ನಾವು ಗಮನಿಸಬೇಕು. ಸೊ ಈ ಥರ ಏನಾಯಿತು ಅಂತ ಹೇಳಿದ್ರೆ ಇಷ್ಟು ಸ್ಥಳಗಳಲ್ಲಿ ಬ್ರಿಟಿಷರ ವಿರುದ್ಧ ನಡೆದಂಥ 1857 ಸಿಪಾಯಿ ದಂಗೆ ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವೇನು ಕರೀತಾ ಇದ್ವಿ, ಇಷ್ಟು ಸ್ಥಳಗಳಲ್ಲಿ ನಾವು ಆ ಒಂದು ದಂಗೆಯನ್ನು ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ದೆನ್ ವಾಟ್ ಈಸ್ ದ ಅಲ್ಟಿಮೇಟ್ ಎಫೆಕ್ಟ್ ಅಂತ ಹೇಳಿದಾಗ ನೋಡಿ, ಬೈ 1858 ಜೂನು, ಸೊ ಹೆಚ್ಚು ಕಡಿಮೆ 1857 ಮಾರ್ಚಲ್ಲಿ ಇದು ತನ್ನ ಹುಟ್ಟನ್ನು ಪಡ್ಕೊಳ್ಳುತ್ತೆ. ಹೆಚ್ಚು ಕಡಿಮೆ 1858 ಮಧ್ಯಭಾಗದಲ್ಲಿ ಏನಾಗುತ್ತೆ, ಎವ್ರಿವೇರ್ ದ ರಿವೋಲ್ಟ್ ವಾಸ್ ಸಬ್ಡ್ಯೂಡ್ ಬೈ ಬ್ರಿಟಿಷ್. ಎಲ್ಲ ಕಡೆ ಬ್ರಿಟಿಷರಿಂದ ಆ ಒಂದು ದಂಗೆಯನ್ನು ಅಡಗಿಸುವಂಥ ಪ್ರಯತ್ನ ಆಗುತ್ತೆ. ಬೈ 1858 ಜುಲೈ 8 ಲಾರ್ಡ್ ಕ್ಯಾನಿಂಗ್ ಆ್ಯಸ್ ಎ ವೈಸ್ರಾಯ್ ಅನೌನ್ಸ್ಡ್ ಪೀಸ್. ನೋಡಿ, ಲಾರ್ಡ್ ಕ್ಯಾನಿಂಗು ಭಾರತದ ವೈಸ್ರಾಯ್ ಏನು ಆಗ್ತಾನೆ, ಅವನು ವೈಸ್ರಾಯ್ ಆಗಿರ್ತಾನೆ. ಅವನು ಭಾರತದಾದ್ಯಂತ ಏನು ಮಾಡ್ತಾನೆ, ಒಂದು ಶಾಂತಿಯನ್ನು ಘೋಷಣೆ ಮಾಡ್ತಾನೆ. ಅಂದರೆ ದಂಗೆಯನ್ನು ಸಂಪೂರ್ಣವಾಗಿ ಅಡಗಿಸಲಾಗಿದೆ ಅಂಥೇಳಿ ಘೋಷಣೆ ಮಾಡುವಂಥ ಒಂದು ವಿಷಯ. ನೆಕ್ಸ್ಟ್, ದ ರಿವೋಲ್ಟ್ ಎಂಡೆಡ್ ಇನ್ ಅಪ್ರಾಕ್ಸಿಮೇಟ್ಲಿ 1 year. ಅಂದರೆ ಅಲ್ಲಲ್ಲಿ ನಾವು ಸಣ್ಣ ಪುಟ್ಟ ದಂಗೆಗಳನ್ನು ಕಂಡ್ರೆ, ಅಂದರೆ ದೊಡ್ಡ ಪ್ರಮಾಣದ ದಂಗೆಯನ್ನು ಈ ಸಮಯಕ್ಕಾಗಲೇ ಏನಾಗುತ್ತೆ, ಬ್ರಿಟಿಷರು ಸಂಪೂರ್ಣವಾಗಿ ಅದನ್ನೇನು ಮಾಡ್ತಾರೆ, ವಿಫಲಗೊಳಿಸ್ತಾರೆ. ಸೊ ಇಷ್ಟು ದಂಗೆಗಳಿಗೆ ಸಂಬಂಧ, ಆ ಒಂದು 1857 ದಂಗೆಗೆ ಸಂಬಂಧಪಟ್ಟಂಥ ಕೇಂದ್ರಗಳು, ಹಾಗೆ ಆ ಕೇಂದ್ರಗಳಲ್ಲಿ ಏನೇನು ಘಟನೆಗಳು ನಡೀತು, ಆ ಕೇಂದ್ರಗಳಲ್ಲಿ ಆ ದಂಗೆಯ ನಾಯಕತ್ವವನ್ನು ಯಾರ್ಯಾರು ವಹಿಸಿದ್ರು ಅಂತ ನಾವಿವಾಗ ನೋಡ್ತಾ ಬಂದ್ವಿ. ಸೊ ಇಷ್ಟು ವಿಷಯಗಳನ್ನು ನಾವು ನೋಡಿದಾಗ ಬಹಳ ಪ್ರಮುಖವಾಗಿ ಗುರುತಿಸುವಂಥ ಕೆಲವು ಕೇಂದ್ರಗಳು, ಅಂದರೆ ಮಹಿಳೆಯರು ಅಲ್ಲಿ ಅಲ್ಲಿ ರಾಣಿ ಲಕ್ಷ್ಮೀಬಾಯಿ ಆಗಲಿ, ಬೇಗಂ ಹಜರತ್ ಮಹಲ್ ಆಗಲಿ, ಇಲ್ಲಿ ಇಬ್ಬರು ಪ್ರಮುಖ ಮಹಿಳೆಯರಾಗಿ ನಾವು ಅವ್ರನ್ನ ಗುರುತಿಸ್ತೀವಿ. ಹಾಗೆಯೇ ನಾನಾ ಸಾಹೇಬ ಆಗಿರ್ಬೋದು, ತಾಂತ್ಯಾ ಟೋಪಿ, ಇವರೆಲ್ಲ ತುಂಬ ದೊಡ್ಡ ಪ್ರಮಾಣದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ವ್ಯಕ್ತಿಗಳಾಗಿ ನಮಗೆ ಕಾಣಿಸ್ಕೊಳ್ತಾರೆ. ಆದರೆ ದಂಗೆಯನ್ನು ಬ್ರಿಟಿಷರು ವಿಫಲಗೊಳಿಸಿದ್ರು, ಜೊತೆಗೆ ಆ ದಂಗೆ ಏನೆಲ್ಲ ಉದ್ದೇಶಗಳನ್ನು ಹೊಂದಿತ್ತು, ಆ ಉದ್ದೇಶಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಆಗದೆ ಹೋದ್ರೂ ಖಂಡಿತವಾಗ್ಲೂ ಇದು ಭಾರತದ ಇತಿಹಾಸದಲ್ಲಿ ಒಂದು ಪ್ರಮುಖ ಘಟನೆಯಾಗಿ ನಾವು ಇದನ್ನು ಗುರುತಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ ಮುಂದೆ ಇದರಿಂದ ನಾವು ಅನೇಕ ಬಲವಾದಂಥ ಪರಿಣಾಮಗಳನ್ನು ಗಮನಿಸೋದಕ್ಕೆ ಸಾಧ್ಯ ಆಯಿತು ಅಂತ. ಇಷ್ಟು ಇದಕ್ಕೆ ಸಂಬಂಧಪಟ್ಟಂಥ ವಿಷಯಗಳು. ಹಾಗೆ ನಾನಿಲ್ಲಿ ರೆಫರೆನ್ಸಸ್ಸನ್ನು ಕೊಡ್ತಾ ಇದ್ದೀನಿ. ವಿದ್ಯಾರ್ಥಿಗಳು ಈ ಪುಸ್ತಕಗಳನ್ನು ನೋಡಿ ಇನ್ನಷ್ಟು ವಿಷಯಗಳನ್ನು ಸಂಗ್ರಹ ಮಾಡ್ಬೋದು. ಜೊತೆಗೆ ಕಾಲೇಜಿನ ಗ್ರಂಥಾಲಯಗಳಲ್ಲಿರುವಂಥ ಪುಸ್ತಕಗಳಿಂದನೂ ಇನ್ನೂ ಹೆಚ್ಚಿನ ವಿಷಯಗಳನ್ನು ಸಂಗ್ರಹ ಮಾಡಿ ಇನ್ನಷ್ಟು ಹೆಚ್ಚು ಸಮರ್ಪಕವಾಗಿ ಉತ್ತರವನ್ನು ಬರೆಯುವಂಥ ಪ್ರಯತ್ನವನ್ನು ವಿದ್ಯಾರ್ಥಿಗಳು ಮಾಡಬೇಕಾಗತ್ತೆ. ಥ್ಯಾಂಕ್ ಯು.